ನಮಸ್ಕಾರ ಸ್ನೇಹಿತರೆ, ಶ್ರೀ ಎಂ ರವರ ಆತ್ಮಚರಿತ್ರೆಯ 16ನೇ ಅಧ್ಯಾಯಕ್ಕೆ ಸ್ವಾಗತ. ಒಂದು ಚಳಿಯ ಮುಂಜಾನೆ ಇವತ್ತು ನಾವು ಉಪನಿಷತ್ತುಗಳಿಂದ ಆರಂಭಿಸಬಹುದು ಎಂದರು ಬಾಬಾಜಿ. ಉಪನಿಷತ್ತುಗಳು ಸುಲಭವಾಗಿ ಎಲ್ಲರಿಗೂ ದೊರಕದಿರಲು ಕಾರಣ ಜನರು ಎಲ್ಲಿ ತಾರ್ಕಿಕ ಹಾಗೂ ವಿವೇಕಯುತ ಚಿಂತನೆಗೆ ಒಳಗಾಗುತ್ತಾರೋ ಎಂದು ಭೀತಿಗೊಂಡ ಪುರೋಹಿತ ವರ್ಗ. ಅವರು ಅವುಗಳು ಅರ್ಥಗ್ರಾಹ್ಯವಲ್ಲದ ಉಪದೇಶಗಳು ಎಂದು ಜನರನ್ನು ನಂಬಿಸಿದರು. ಜನ ಚಿಂತನಾಶೀಲರಾದರೆ ಎಲ್ಲಿ ಅವರ ಮೇಲೆ ತಮ್ಮ ಹಿಡಿತ ತಪ್ಪುವುದೋ ಎಂಬ ಆತಂಕ ಅವರಿಗೆ. ಅವರು ಉಪನಿಷತ್ತುಗಳ ಅಧ್ಯಯನ ಮಾಡಲು ಇತರರಿಗೆ ಪ್ರೋತ್ಸಾಹ ನೀಡಲಿಲ್ಲ. ಹಿಂದಿನ ಕಾಲದಲ್ಲಿ ಉಪನಿಷತ್ತುಗಳನ್ನು ಬೋಧಿಸಿದ ಋಷಿಗಳಲ್ಲಿ ಹೆಚ್ಚಿನವರು ಸಂಸಾರಸ್ಥರು. ಗಾಯತ್ರಿ ಮಂತ್ರದಾತ ಋಷಿ ವಿಶ್ವಾಮಿತ್ರ ಋಷಿಯಾಗುವ ಮುನ್ನ ಓರ್ವ ಕ್ಷತ್ರಿಯ ವೀರನಾಗಿದ್ದನು. ವೇದಗಳ ಸಂಕಲನಕಾರ, ಬ್ರಹ್ಮಸೂತ್ರಗಳ ಲೇಖಕ ಮಹರ್ಷಿ ವೇದವ್ಯಾಸರು ಓರ್ವ ಮತ್ಸ್ಯಕನ್ಯೆಗೆ ಜನಿಸಿದರು ಎಂಬುದನ್ನು ಮರೆಯಬಾರದು. ಅರ್ಹತೆ ಯೋಗ್ಯತೆಗಳು ಮುಖ್ಯವೇ ಹೊರತು ಯಾವ ಸಮುದಾಯದಲ್ಲಿ ಹುಟ್ಟಿದ್ದೇವೆ ಎಂಬುದಲ್ಲ. ಆತ್ಮವು ನಿರ್ದೇಹಿ ಎಂಬುದಾದರೆ ಅದಕ್ಕೆ ಹೆತ್ತವರುಂಟೆ. ನಂಬೂದಿರಿ ಬ್ರಾಹ್ಮಣ ವೇದಾಂತಿ ಆದಿಶಂಕರಾಚಾರ್ಯರು ಉಪನಿಷತ್ತುಗಳ ಭಾಷ್ಯ ಬರೆದಾಗ ವಿವೇಕ ಹಾಗೂ ವಿವೇಚನೆಗಳಿಂದಲ್ಲದೆ ಬೇರೆ ಯಾವುದರಿಂದಲೂ ಪರಬ್ರಹ್ಮನನ್ನು ಕಂಡುಕೊಳ್ಳುವುದು ಸಾಧ್ಯವಿಲ್ಲವೆಂದು ನುಡಿದಾಗ ಪುರೋಹಿತ ವರ್ಗ ಅವರಿಗೆ ಪ್ರಚ್ಛನ್ನ ಪಂಡಿತ ಅಂದರೆ ಮಾರುವೇಷದಲ್ಲಿರುವ ಬೌದ್ಧನೆಂಬ ಹಣೆಬಟ್ಟಿ ನೀಡಿತು. ಇದರಿಂದ ಜನರ ಮೇಲಿನ ತಮ್ಮ ಹಿಡಿತ ಸಡಿಲವಾಗುವುದೆಂದು ವೈದಿಕ ವರ್ಗ ಗಾಬರಿಗೊಂಡಿತು. ಅವರು ಅದೆಷ್ಟು ಜಾಣರೆಂದರೆ ಸ್ವತಃ ಶಂಕರಾಚಾರ್ಯರೇ ಸ್ಥಾಪಿಸಿದ ಮಠಗಳಲ್ಲೂ ತಮ್ಮ ಪ್ರಭಾವವನ್ನು ಬೀರಿ ಇದೀಗ ಅವುಗಳು ಆಚರಣೆಗೆ ಪದ್ಧತಿಗೆ ಅಂಟಿಕೊಂಡಿವೆ. ಉಪನಿಷತ್ತುಗಳು ಎಂದಾಗ ಮುಖ್ಯವಾಗಿ ಈಶಾವಾಸ್ಯ, ಕೇನ, ಛಾಂದೋಗ್ಯ, ಬೃಹದಾರಣ್ಯಕ, ಮುಂಡಕ, ಮಾಂಡುಕ್ಯ, ಕಠ, ಪ್ರಶ್ನ, ಶ್ವೇತಾಶ್ವತಾರ, ಐತ್ತರೇಯ ಮತ್ತು ತೈತ್ತರೀಯ ಎಂಬ 11 ಉಪನಿಷತ್ತುಗಳು. ನಂತರ ಬಂದ ಅನೇಕ ಉಪನಿಷತ್ತುಗಳು ಶುದ್ಧ ರೂಪದಲ್ಲಿ ಉಳಿದಿಲ್ಲ. ಪಂಥೀಯ ನಂಬಿಕೆಗಳನ್ನು ಬಲಪಡಿಸುವ ಸಲುವಾಗಿ ಅವುಗಳಲ್ಲಿ ಕೆಲವನ್ನು ತಿರುಚಲಾಯಿತು. ಹಾಗಾಗಿ ಅವುಗಳನ್ನು ಬಿಟ್ಟು ಬಿಡೋಣ. ಉಪ ಅಂದರೆ ಹತ್ತಿರ ಎಂದರ್ಥ. ಗುರುವಿನ ಬಳಿ ಕುಳಿತು ಆಲಿಸುವುದು ಉಪನಿಷತ್ತು. ಕೇನೋಪನಿಷತ್ತು ಹೇಳುತ್ತದೆ, ಯಾವುದನ್ನು ಮನಸ್ಸು ಊಹಿಸಲಾರದೋ, ಯಾವುದರಿಂದ ಮನಸ್ಸು ಅಸ್ತಿತ್ವದಲ್ಲಿದೆಯೋ ಅದನ್ನು ಬ್ರಹ್ಮ ಅಥವಾ ಸತ್ಯ ಎಂದರಿತುಕೋ ಎಂಬುದಾಗಿ. ನಂತರ ಬಾಬಾಜಿ ನಗುತ್ತಾ, ಗಮನವಿಟ್ಟು ಕೇಳು ಮಧು ಎಂದು ಯೋಗದ ಬಗ್ಗೆ ಬಾಲಕ ಶ್ರೀ ಎಂನಿಗೆ ತಮ್ಮ ವಿವರಣೆಯನ್ನು ನೀಡಿದರು. ಯೋಗ ಒಂದು ಪ್ರಾಚೀನ ವಿಜ್ಞಾನ. ಕಾಲಾಂತರದಲ್ಲಿ ಪತಂಜಲಿ ಮುನಿ ಅದನ್ನು ಸಂಗ್ರಹಿಸಿದರು. ಪತಂಜಲಿಯ ಅಷ್ಟಾಂಗ ಯೋಗ ಸೂತ್ರಗಳು ಬೆಲೆ ಕಟ್ಟಲಾಗದ ರತ್ನಗಳು. ಈ 8 ಅಂಗಗಳ ಯೋಗದ ಉದ್ದೇಶ ಚಿತ್ತ ವೃತ್ತಿ ನಿರೋಧ, ಅಂದರೆ ಮನಸ್ಸಿನ ಕ್ಷೋಭೆಯನ್ನು ನಿಗ್ರಹಿಸುವುದು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಬಂಧ, ಮುದ್ರಾ ಹಾಗೂ ಕ್ರಿಯೆಗಳನ್ನು ಅಭ್ಯಸಿಸುವುದರಿಂದ ಮನಸ್ಸು ಪ್ರಶಾಂತಗೊಂಡು ಸಮಾಧಿ ಸ್ಥಿತಿಯನ್ನು ತಲುಪುತ್ತದೆ. ಸಮಾಧಿ ಸ್ಥಿತಿಯಲ್ಲಿ ಮನಸ್ಸು ಪ್ರಜ್ಞೆಯ ವಿವಿಧ ಸ್ತರಗಳನ್ನು ಪ್ರವೇಶಿಸಿ ಎಲ್ಲ ಬಗೆಯ ನಿರ್ಬಂಧಗಳಿಂದ ಮುಕ್ತವಾಗುತ್ತದೆ. ಯೋಗದ ಅಂತಿಮ ಗುರಿಯಾದ ಸ್ವಾತಂತ್ರ್ಯ ಅಥವಾ ಕೈವಲ್ಯವೆಂದರೆ ಅದೇ ಎಂದರು ಬಾಬಾಜಿ. ಯೋಗದಲ್ಲಿ ಸಿದ್ಧಿ ಅಥವಾ ಅತಿಮಾನುಷ ಶಕ್ತಿಗಳ ಬಗ್ಗೆ ಕೇಳಿದ ಈತನ ಪ್ರಶ್ನೆಗಳಿಗೆ ಜೋರಾಗಿ ನಕ್ಕು ಉತ್ತರಿಸಿದ ಬಾಬಾಜಿ, ವಾಸ್ತವದಲ್ಲಿ ಯೋಗ ಶಕ್ತಿಗಳು ಇರುತ್ತವೆ ನಿಜ, ಆದರೆ ಅವುಗಳು ಪವಾಡಗಳಲ್ಲ. ಯೋಗಾಭ್ಯಾಸದ ಪ್ರಕ್ರಿಯೆಯಲ್ಲಿ ಮನಸ್ಸು ಒಂದು ಕೇಂದ್ರದಲ್ಲಿ ನೆಟ್ಟು ನಿಲ್ಲುತ್ತದೆ. ಅಲ್ಲದೆ ಯಾವುದನ್ನು ಸಾಧಿಸಲು ಓರ್ವ ಸಾಮಾನ್ಯ ಮನುಷ್ಯ ವರ್ಷಾನುಗಟ್ಟಲೆ ತೆಗೆದುಕೊಳ್ಳುವನೋ ಅದನ್ನೇ ಒಬ್ಬ ಯೋಗಿಯು ಅಲ್ಪಾವಧಿಯಲ್ಲೇ ಸಾಧಿಸಬಹುದು. ಅಲ್ಲದೆ ಯೋಗಾಭ್ಯಾಸದಿಂದ ಮನಸ್ಸು ಶಾಂತವೂ ಅಚಲವೂ ಆಗುವುದರಿಂದ, ಚಿಂತನೆಗಳಿಂದ ಮುಕ್ತವಾಗಿರುವುದರಿಂದ ಇತರ ಮನಸ್ಸುಗಳ ಜೊತೆ ಸಂಪರ್ಕ ಸಾಧಿಸಲು ಅದಕ್ಕೆ ಸಾಧ್ಯವಾಗುತ್ತದೆ. ಇತರ ಮನಸ್ಸುಗಳಲ್ಲಿ ಏನು ಹಾದು ಹೋಗುತ್ತದೆ ಎಂಬುದನ್ನು ಪ್ರಾರಂಭಿಕ ಹಂತದಲ್ಲಿರುವ ಯೋಗಿಯು ಗ್ರಹಿಸಬಲ್ಲ. ಆದರೆ ಹೇಳುತ್ತೇನೆ ಕೇಳು, ಮನುಷ್ಯ ಮಾತ್ರನಾದವನಿಗೆ ಆತ ಆಧ್ಯಾತ್ಮಿಕವಾಗಿ ಎಷ್ಟೇ ಉನ್ನತಿಯನ್ನು ಸಾಧಿಸಿದ್ದರೂ ಆತನಿಗೆ ಸರ್ವಶಕ್ತ ಅಥವಾ ಸರ್ವಾಂತರ್ಯಾಮಿಯಾಗಲು ಸಾಧ್ಯವಿಲ್ಲ. ಸೂಕ್ತ ಆಹಾರ ಪದ್ಧತಿ ಹಾಗೂ ಯೋಗದಿಂದ ಪುನರುಜ್ಜೀವನ ಪಡೆಯುವ ಮೂಲಕ ದೇಹ ಅದೆಷ್ಟೇ ವರ್ಷ ಬಾಳಿದರೂ ಹುಟ್ಟಿದ ಪ್ರತಿಯೊಂದು ದೇಹವು ಸಾಯಲೇಬೇಕು. 100 ವರ್ಷ ಬಾಳಿರುವ ನನ್ನ ಗುರು ಶ್ರೀ ಗುರು ಬಾಬಾಜಿಯು ತೀರಿ ಹೋಗುತ್ತಾರೆ. ನಾನು ಒಂದು ದಿನ ಸಾಯುತ್ತೇನೆ. ಸಾಮಾನ್ಯ ಮನುಷ್ಯ ಪವಾಡಗಳು ಎಂದು ಯಾವುದನ್ನು ಕರೆಯುತ್ತಾನೋ ಅವು ಆತ ಕಂಡುಕೊಳ್ಳದ ಪ್ರಕೃತಿಯ ಕೆಲ ನಿಯಮಗಳು. ಆ ನಿಯಮಗಳನ್ನು ಬಲ್ಲ ಯೋಗಿಗೆ ಅವು ಕೆಲಸ ಮಾಡುವಂತೆ ಮಾಡಿಕೊಳ್ಳಲು ಗೊತ್ತು ಎನ್ನುತ್ತಾ ಬಾಬಾಜಿ ಈತ ಕೇಳಿದ ನಾಥ ಪರಂಪರೆಯ ಬಗೆಗಿನ ಪ್ರಶ್ನೆಗೆ
ಆದಿನಾಥ ಶಿವಮಹಾದೇವ ಹುಟ್ಟುಹಾಕಿದ ಪ್ರಾಚೀನ ಪಂಥ ನಾಥಪಂಥ. ನಂತರ ಬಂದವರು ಮಹಾನ್ ಗುರು ಮಚ್ಛೇಂದ್ರನಾಥರು. ಇವರು ಪ್ರಸಿದ್ಧ ಗೋರಕ್ಷನಾಥರ ಗುರು. ಸದಾ ಹದಿಹರೆಯದವನಂತೆ ಕಾಣುತ್ತಿದ್ದ ನಾಥಪಂಥದ ಬಾಲಕನಾಥ ಎಂಬ ಯೋಗಿ ಬೇರಾರೂ ಅಲ್ಲ, ಪೂರ್ವದಲ್ಲಿ ನಿನ್ನ ವೈಯಕ್ತಿಕ ಗುರುವು ಆಗಿದ್ದ ನನ್ನ ಗುರು ಶ್ರೀ ಗುರು ಬಾಬಾಜಿ. ಉತ್ಕೃಷ್ಟತೆಗೆ ಹೆಸರಾದ ಯೋಗಿಗಳು ಈ ನಾಥಪಂಥೀಯರು. ಗೋರಕ್ಷ ಶತಕ, ಘೇರಂಡ ಸಂಹಿತ, ಹಠಯೋಗ ಪ್ರದೀಪಿಕಾ ಮುಂತಾದ ಪ್ರಮುಖ ಯೋಗ ಕೃತಿಗಳನ್ನು ರಚಿಸಿದವರು ಈ ನಾಥಪಂಥದ ಯೋಗಿಗಳು. ಆಸನ, ಪ್ರಾಣಾಯಾಮ, ಕ್ರಿಯಾಯೋಗ, ಬಂಧಗಳು ಮತ್ತು ಮುದ್ರೆಗಳನ್ನು ಅಭ್ಯಸಿಸಿ ಅವುಗಳ ಉತ್ತುಂಗವನ್ನು ಸಾಧಿಸಿದವರು ಅವರು. ಸಾಮಾನ್ಯವಾಗಿ ಸಂಚಾರಿ ಯೋಗಿಗಳಾಗಿದ್ದ ಅವರು ಕಾನ್ಫಟ ಅಂದರೆ ಹರಿದ ಕಿವಿಯವರು ಎಂದು ಹೆಸರಾಗಿದ್ದರು. ತಮ್ಮ ಕಿವಿಗಳ ಮೃದ್ವಸ್ಥಿ ಚುಚ್ಚಿಸಿ ನನ್ನಂತೆ ದೊಡ್ಡ ದೊಡ್ಡ ಓಲೆಗಳನ್ನು ಧರಿಸುತ್ತಿದ್ದರು ಎಂದು ಹೇಳಿ ತಮ್ಮ ಕಿವಿಯ ಓಲೆಗಳನ್ನು ಪರೀಕ್ಷಿಸಲು ಬಿಟ್ಟರು ಬಾಬಾಜಿ. ಬಾಬಾಜಿ, ನನ್ನ ಕಿವಿಯ ಮೃದ್ವಸ್ಥಿ ಚುಚ್ಚಿಸುವುದು ಯಾವಾಗ ಎಂಬ ಈತನ ಪ್ರಶ್ನೆಗೆ ಬಾಬಾಜಿ, ನಿನಗೆ ಅದರ ಅಗತ್ಯವಿಲ್ಲ. ನೀನು ಪ್ರಪಂಚಕ್ಕೆ ಮರಳಿ ಹೋಗಿ ಸಾಮಾನ್ಯ ಮನುಷ್ಯನಂತೆ ಬದುಕಬೇಕು. ಆದರೆ ಎಲುಬಿನ ಭಾಗವನ್ನು ಬಿಟ್ಟು ನಿನ್ನ ಕಿವಿಯ ಹಾಲೆಯನ್ನು ಚುಚ್ಚುತ್ತೇನೆ. ನನ್ನೊಂದಿಗಿರುವವರೆಗೆ ನೀನು ತಾಮ್ರದ ಓಲೆಗಳನ್ನು ಧರಿಸಬಹುದು. ಆಮೇಲೆ ನೀನು ನಿನ್ನ ಪ್ರಪಂಚಕ್ಕೆ ಮರಳಿ ಹೋಗುವ ಮುನ್ನ ಅವನ್ನು ತೆಗೆಯಬಹುದು. ಕೆಲ ಸಮಯದ ನಂತರ ತೂತುಗಳು ತಾವಾಗಿ ಮುಚ್ಚಿಕೊಳ್ಳುತ್ತವೆ ಅಂದರು. ಅಲ್ಲದೆ ತಾವೆಲ್ಲೇ ಇದ್ದರೂ ನಾಥರು ಧ್ವನಿ ಉರಿಸುತ್ತಾರೆ. ಸಾಯಿನಾಥರು ಶಿರಡಿಯಲ್ಲಿ ನಿರಂತರವಾಗಿ ಧ್ವನಿ ಉರಿಯುವಂತೆ ನೋಡಿಕೊಳ್ಳುತ್ತಿದ್ದರು. ಆದರೆ ನೀನು ನಿರಂತರವಾಗಿ ಧ್ವನಿಯನ್ನು ಉರಿಸಬೇಕಿಲ್ಲ. ಕಾರಣ ನಿನ್ನ ಕೆಲಸದ ರೀತಿ ಬೇರೆ. ವಿಶೇಷ ದಿನಗಳನ್ನು ನಿನಗೆ ಇಷ್ಟವೆನಿಸಿದರೆ ನೀನು ಧ್ವನಿ ಉರಿಸಬಹುದು ಎಂದರು. ಬಾಬಾಜಿ, ನೀವು ನನಗೆ ಬಿಸಿ ಮತ್ತು ಶೀತಲ ಕ್ರಿಯಾ ಪ್ರಾಣಾಯಾಮದ ಬಗ್ಗೆ ಹೇಳಿಕೊಟ್ಟಿದ್ದೀರಿ. ಕ್ರಿಯಾಯೋಗದ ಬಗ್ಗೆ ಇನ್ನಷ್ಟು ದಯವಿಟ್ಟು ತಿಳಿಸಿ ಎಂಬ ಈತನ ಕುತೂಹಲದ ಪ್ರಶ್ನೆಗೆ ಬಾಬಾಜಿ, ಅದನ್ನು ಟಿಬೆಟ್ಟಿನ ತೋಲಿಂಗ ಮಠದ ಮೂಲಕ ಕಾಲ್ನಡಿಗೆಯಲ್ಲಿ ಕೈಲಾಸಕ್ಕೆ ಹೋಗುವ ನಮ್ಮ ಪ್ರಥಮ ಯಾತ್ರೆಯ ಸಂದರ್ಭದಲ್ಲಿ ಹೇಳುತ್ತೇನೆ. ಅಲ್ಲಿ ನಿನ್ನ ಕಿವಿಯ ಹಾಲೆಗಳಲ್ಲಿ ತೂತು ಮಾಡಿ ನಿನಗೆ ಧರಿಸಲು ತಾಮ್ರದ ಓಲೆಗಳನ್ನು ಕೊಡುತ್ತೇನೆ. ಟಿಬೆಟ್ಟಿಗೆ ತೋಲಿಂಗ ಮಠಕ್ಕೆ ಹೋಗಲು ನೀನು ಉತ್ಸುಕನಾಗಿರುವೆಯಲ್ಲವೇ ಎಂದಾಗ ಈತನ ಮನಸ್ಸನ್ನು ಓದಬಲ್ಲ ಅವರ ಶಕ್ತಿಗೆ ದಂಗಾದ ಈತ ಭಾವೋದ್ವೇಗದಿಂದ, ಅದ್ಭುತವಾಗಿದೆ ಬಾಬಾಜಿ, ಅಲ್ಲಿಂದ ಕೈಲಾಸ ಶಿವನ ವಾಸಸ್ಥಾನಕ್ಕೂ ಹೋಗೋಣ ಎಂದಾಗ ಬಾಬಾಜಿ, ಕೈಲಾಸ ಬರೋದಕ್ಕೆ ನೋಡೋಣ. ಈಗ ಮಧ್ಯಾಹ್ನದ ಊಟಕ್ಕೆ ತಯಾರಿ ಮಾಡಬೇಕು. ಧ್ವನಿಗೆ ಸ್ವಲ್ಪ ಸೌದೆಯನ್ನು ತರಬೇಕು. ಒಂದೇ ಬಾರಿಗೆ ಕಲಿಯುವುದೆಂದರೆ ಎಲ್ಲ ಆಹಾರವನ್ನು ಒಂದೇ ಬಾರಿಗೆ ತಿಂದಂತೆ, ಅದು ಚೆನ್ನಾಗಿ ಪಚನವಾಗದು ಎಂದು ಹೇಳಿ ತನ್ನ ಕೆಲಸದಲ್ಲಿ ನಿರತರಾದರು. ಇಲ್ಲಿಗೆ ಈ ಅಧ್ಯಾಯವನ್ನು ಮುಗಿಸುತ್ತಾ ಬಾಲಕ ಶ್ರೀ ಎಂ ಬಾಬಾಜಿಯ ಜತೆ ಟಿಬೆಟ್ಟಿನ ತೋಲಿಂಗ ಮಠಕ್ಕೆ ಹೊರಟ ಸಂದರ್ಭದಲ್ಲಿ ನಡೆದಂತಹ ಘಟನೆಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಿದ್ದೇನೆ. ಅಲ್ಲಿಯವರೆಗೆ ನಮಸ್ಕಾರ.